ಮಾಡ್ದ ಮುಖ ತೊಳೆಯೋಕ್ಕೆ ಅಂತ ಬಂದ. ನಾನು ಫಸ್ಟ್ ಹೋದೆ, ನಾನು ಹಿಂದೆ ಬಂದ ಬಿದ್ದ ಅಷ್ಟೇ. ಅವ್ನು ಸ್ವಲ್ಪ ಬ್ಲಡ್ ಬಂತು, ಕೆಮ್ತಾ ಇದ್ನಲ್ಲ, ಏನೋ ಆಗಿದೆ ಅಂದ್ಕೊಂಡ್ವಿ. ಎಷ್ಟೊತ್ತಾದರೂ ಹೇಳಲಿಲ್ಲ. ಆಮೇಲೆ ಡಾಕ್ಟರ್ ಕರೆಸಿದ ಮೇಲೆ ಹೋಗಿದ್ದಾನೆ ಎಂದು. ಕಾರ್ಡಿಯಾಕ್ ಅರೆಸ್ಟ್ ಇರ್ಬೋದು ನಾವು ಅಂದ್ಕೊಂಡಿದ್ವಿ. ಈಗ 4-5 ತಿಂಗಳಿಂದ ಶುಗರ್ ಇತ್ತು, ವೀಕ್ ಆಗಿದ್ದ. ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ. ನೆನ್ನೆ ಆಗಿದೆ ಅಷ್ಟೇ. ಕರೆಕ್ಟಾಗಿ 65 ಏನೋ. ನೀವು ಚಿಕ್ಕಮ್ಮ ಅಂತೆ ಅಂತ ಸಾಕ್ತಿದ್ರಿ ಅಂತ ಕೇಳ್ಪಟ್ವಿ. ಅಕ್ಕನ ಮಕ್ಕಳು ಇವರಲ್ಲ ಅಷ್ಟೆ. ಗಿರಿ ಅವರು ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ರು, ನಾವು ನೋಡಿದ್ದೀವಿ. ನವಗ್ರಹ ಸೇರಿ ಒಂದು 5-6 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರು. ಅನಂತರ ಯಾಕೆ ಕಾಣಿಸ್ಕೊಳ್ಳಿಲ್ಲ? ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ವಾ ಅಥವಾ ಹೇಗೆ? ಏನು ಹೇಳ್ತಿದ್ರು? ಕೈಗೆ ಗೊತ್ತಿಲ್ಲಮ್ಮ, ಅದೆಲ್ಲ ಅವ್ರ ಪರ್ಸನಲ್, ನಾವೇನೇ ಕೇಳಬಾರ್ದಲ್ವ. ಅದು ಚಾನ್ಸಸ್ಸು ಬರೋದಿರುತ್ತೆ, ಇಲ್ದಿರೋದು ಇರುತ್ತೆ. ಫೀಲ್ಡು ನಮಗೆ ಗೊತ್ತಾಗಲ್ಲ ಅದಲ್ಲ ಅಷ್ಟೆ. ಸಿನಿಮಾಗಳಲ್ಲಿ ನಿಮ್ಮ ಮಗನ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅನ್ನೋಂಥದ್ದು? ಈಗ ಆ ಭಾವನೂ ನೋಡಿದ್ದೀವಲ್ವ, ಎಷ್ಟು ಸುಖ ಇದೆ ಅನ್ನೋದು ನಮಗೆ ಗೊತ್ತು. ಅದರಿಂದ ಖುಷಿನೂ ಇಲ್ಲ, ಅದರಿಂದ ನೋವು ಇಲ್ಲ ಅಷ್ಟೇ. ಏನು ಮಾತಾಡಿದ್ರು? ಏನೂ ಇಲ್ಲ. ಅವ್ನು ಜಾಸ್ತಿ ಮಾತಾಡಲ್ಲ, ಸೈಲೆಂಟ್ ಪರ್ಸನ್ನು. ಏನಾದರೂ ಜೋಕ್ಸ್ ಹೇಳ್ಬೇಕಾದ್ರೆ ಹೇಳ್ತಿದ್ದ ಅಷ್ಟೇ, ಇನ್ನೇನಿಲ್ಲ. ಒಳ್ಳೆ ಕಾಮಿಡಿ ಮಾಡೋನು, ಮಾತಾಡ್ಸೋನು ಅಷ್ಟೇ, ಏನೂ ಮಾತಾಡಿಲ್ಲ. ಕಾರ್ಯ ಎಲ್ಲ ಯಾವಾಗ? ನಮ್ಮಲ್ಲೆಲ್ಲ ಶ್ರೀರಂಗಪಟ್ಟಣಕ್ಕೆ ನಾಳೆ ಹೋಗ್ತಾ ಇದ್ದಾರೆ. ಇವತ್ತಿಗೆ 2 ಡೇಸ್ ಆಗೋಯ್ತಲ್ಲ, ನಾಳೆ. ಅವ್ರಿಗೇನಾದರೂ ಕಾಯಿಲೆಗಳಿತ್ತಮ್ಮ ಅಥವಾ ಚೆನ್ನಾಗೇ ಇದ್ರ? ಚೆನ್ನಾಗಿದ್ದಮ್ಮ. ಶುಗರ್ ಈಗ ಒಂದು 4-5 ತಿಂಗಳಿಂದ ಆಯಿತು. ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಲ್ಲ. ಇನ್ನೇನು ಇಲ್ಲ, ಚೆನ್ನಾಗೇ ಇದ್ದ. ಸಣ್ಣ ಆಗ್ತಿದ್ದ ಅಂದ್ಬಿಟ್ಟು ಆಮೇಲೆ ಹೋಗಿ ಶಾಕ್ ನೋಡಿದ್ರೆ ಶುಗರ್ ಇತ್ತು. ಟ್ಯಾಬ್ಲೆಟ್ ಕೊಡ್ತಾ ಇದ್ವಿ ಅಷ್ಟೇ. ಸರಿ ಮಾಡಿ. ಮಾಡ್ದ ಮುಖ ತೊಳೆಯೋಕ್ಕೆ ಅಂತ ಬಂದ. ನಾನು ಫಸ್ಟ್ ಹೋದೆ, ನಾನು ಹಿಂದೆ ಬಂದ ಬಿದ್ದ ಅಷ್ಟೇ. ಅವ್ನು ಸ್ವಲ್ಪ ಬ್ಲಡ್ ಬಂತು, ಕೆಮ್ತಾ ಇದ್ನಲ್ಲ, ಏನೋ ಆಗಿದೆ ಅಂದ್ಕೊಂಡ್ವಿ. ಎಷ್ಟೊತ್ತಾದರೂ ಹೇಳಲಿಲ್ಲ. ಆಮೇಲೆ ಡಾಕ್ಟರ್ ಕರೆಸಿದ ಮೇಲೆ ಹೋಗಿದ್ದಾನೆ ಎಂದು. ಕಾರ್ಡಿಯಾಕ್ ಅರೆಸ್ಟ್ ಇರ್ಬೋದು ನಾವು ಅಂದ್ಕೊಂಡಿದ್ವಿ. ಈಗ 4-5 ತಿಂಗಳಿಂದ ಶುಗರ್ ಇತ್ತು, ವೀಕ್ ಆಗಿದ್ದ. ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ. ನೆನ್ನೆ ಆಗಿದೆ ಅಷ್ಟೇ. ಕರೆಕ್ಟಾಗಿ 65 ಏನೋ. ನೀವು ಚಿಕ್ಕಮ್ಮ ಅಂತೆ ಅಂತ ಸಾಕ್ತಿದ್ರಿ ಅಂತ ಕೇಳ್ಪಟ್ವಿ. ಅಕ್ಕನ ಮಕ್ಕಳು ಇವರಲ್ಲ ಅಷ್ಟೆ. ಗಿರಿ ಅವರು ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ರು, ನಾವು ನೋಡಿದ್ದೀವಿ. ನವಗ್ರಹ ಸೇರಿ ಒಂದು 5-6 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರು. ಅನಂತರ ಯಾಕೆ ಕಾಣಿಸ್ಕೊಳ್ಳಿಲ್ಲ? ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ವಾ ಅಥವಾ ಹೇಗೆ? ಏನು ಹೇಳ್ತಿದ್ರು? ಕೈಗೆ ಗೊತ್ತಿಲ್ಲಮ್ಮ, ಅದೆಲ್ಲ ಅವ್ರ ಪರ್ಸನಲ್, ನಾವೇನೇ ಕೇಳಬಾರ್ದಲ್ವ. ಅದು ಚಾನ್ಸಸ್ಸು ಬರೋದಿರುತ್ತೆ, ಇಲ್ದಿರೋದು ಇರುತ್ತೆ. ಫೀಲ್ಡು ನಮಗೆ ಗೊತ್ತಾಗಲ್ಲ ಅದಲ್ಲ ಅಷ್ಟೆ. ಸಿನಿಮಾಗಳಲ್ಲಿ ನಿಮ್ಮ ಮಗನ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅನ್ನೋಂಥದ್ದು? ಈಗ ಆ ಭಾವನೂ ನೋಡಿದ್ದೀವಲ್ವ, ಎಷ್ಟು ಸುಖ ಇದೆ ಅನ್ನೋದು ನಮಗೆ ಗೊತ್ತು. ಅದರಿಂದ ಖುಷಿನೂ ಇಲ್ಲ, ಅದರಿಂದ ನೋವು ಇಲ್ಲ ಅಷ್ಟೇ. ಏನು ಮಾತಾಡಿದ್ರು? ಏನೂ ಇಲ್ಲ. ಅವ್ನು ಜಾಸ್ತಿ ಮಾತಾಡಲ್ಲ, ಸೈಲೆಂಟ್ ಪರ್ಸನ್ನು. ಏನಾದರೂ ಜೋಕ್ಸ್ ಹೇಳ್ಬೇಕಾದ್ರೆ ಹೇಳ್ತಿದ್ದ ಅಷ್ಟೇ, ಇನ್ನೇನಿಲ್ಲ. ಒಳ್ಳೆ ಕಾಮಿಡಿ ಮಾಡೋನು, ಮಾತಾಡ್ಸೋನು ಅಷ್ಟೇ, ಏನೂ ಮಾತಾಡಿಲ್ಲ. ಕಾರ್ಯ ಎಲ್ಲ ಯಾವಾಗ? ನಮ್ಮಲ್ಲೆಲ್ಲ ಶ್ರೀರಂಗಪಟ್ಟಣಕ್ಕೆ ನಾಳೆ ಹೋಗ್ತಾ ಇದ್ದಾರೆ. ಇವತ್ತಿಗೆ 2 ಡೇಸ್ ಆಗೋಯ್ತಲ್ಲ, ನಾಳೆ. ಅವ್ರಿಗೇನಾದರೂ ಕಾಯಿಲೆಗಳಿತ್ತಮ್ಮ ಅಥವಾ ಚೆನ್ನಾಗೇ ಇದ್ರ? ಚೆನ್ನಾಗಿದ್ದಮ್ಮ. ಶುಗರ್ ಈಗ ಒಂದು 4-5 ತಿಂಗಳಿಂದ ಆಯಿತು. ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಲ್ಲ. ಇನ್ನೇನು ಇಲ್ಲ, ಚೆನ್ನಾಗೇ ಇದ್ದ. ಸಣ್ಣ ಆಗ್ತಿದ್ದ ಅಂದ್ಬಿಟ್ಟು ಆಮೇಲೆ ಹೋಗಿ ಶಾಕ್ ನೋಡಿದ್ರೆ ಶುಗರ್ ಇತ್ತು. ಟ್ಯಾಬ್ಲೆಟ್ ಕೊಡ್ತಾ ಇದ್ವಿ ಅಷ್ಟೇ. ಸರಿ ಮಾಡಿ.